ಭಾಗ್ಯಲಕ್ಷ್ಮಿ ಸೀರಿಯಲ್ ತಾಂಡವ್ಗೆ ತಿರುಗುತ್ತರ ಕೊಟ್ಟ ಭಾಗ್ಯ. ತನ್ಮಯ್ ಮಾಡಿದ್ದು ನಾಟಕ. ತಾಂಡವ್ ಭಾಗ್ಯಳ ಬಗ್ಗೆ ಮತ್ತೆ ನೆಗೆಟಿವ್ ಮಾತನಾಡಲು ಆರಂಭ ಮಾಡಿದ್ದಾನೆ. ನಾನು ಕರೆದೆ ಅಂತ ಮಾತ್ರಕ್ಕೆ ನೀನು ಬರಬಾರ್ದು, ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವಳ ವಿರುದ್ಧವಾಗಿ ಏನೆಲ್ಲ ಮಾತನಾಡಿದ್ದಾನೆ ಎಂಬುದನ್ನು ನಾವಿಲ್ಲಿ ನೋಡೋಣ. ನಾನು ಕರೆದೆ ಅಂತ ನೀನು ಬರಬಾರ್ದು, 7 ದಿನ ತಲೆ ಹಾಕಬಾರ್ದು, ಎಂಟನೇ ದಿನ ಬಂದು ಡಿವೋರ್ಸ್ ಪೇಪರ್ಗೆ ಸಹಿ ಹಾಕಬೇಕು ಅಂತ ನಾನು ಹೇಳಿದ್ದೆ ತಾನೆ ಅಂತ ತಾಂಡವ್ ಭಾಗ್ಯಳ ವಿರುದ್ಧ ಅವನು ಮಾತನಾಡ್ತಾನೆ. ಆದರೆ ಭಾಗ್ಯ ಈ ಬಾರಿ ಅದನ್ನು ಸಹಿಸಿಕೊಂಡು ಇರುವುದಿಲ್ಲ. ನಿಮ್ಗೇನು ಮರುವೇನು, 1 ಗಂಟೆ ಹಿಂದೆ ನಡೆದಿದ್ದೊಂದು ಮರ್ತೋಯ್ತಾ? ಕಾಯಿಲೆ ಏನಾದರೂ ಬಂದಿದೆಯಾ? ನೀವೇ ತಾನೇ ಫೋನ್ ಮಾಡಿ ಈ ಜಾಗದ ಹೆಸರು ಹೇಳಿ ಇಲ್ಲಿಗೆ ಬಾ ಅಂತ ಹೇಳಿದ್ದು, ಇಷ್ಟು ಬೇಗ ನಿಮಗೆ ಅದೆಲ್ಲ ಮರ್ತೋಯ್ತಾ ಅಂತ ಕೇಳ್ತಾಳೆ ಭಾಗ್ಯ. ಮುಚ್ಚೆ ಬಾಯಿ ಕಂಡಿದ್ದೀನಿ. ಹೌದು, ನಾನೇ ಕರೆದಿರೋದು. ಹಾಗಂತ ನೀನು ಕುಣ್ಕೊಂಡು ಬಂದು ಬಿಡೋದಾ? ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಅಂತ ಮಾತ್ರ ನಾನು ನಿನ್ನ ಕರೆದಿರೋದು. ಅದನ್ನು ಬಿಟ್ಟು ಬೇರೆ ಯಾವ ಉದ್ದೇಶನೂ ಅಲ್ಲ. ನನ್ನ ಗಂಡ ಕರೆದ ಅಂತ ಅನ್ಕೋಬೇಡ. ಪರಿಸ್ಥಿತಿ ನಿಭಾಯಿಸೋಕೆ ಆಗದೆ ನಾನು ಈ ರೀತಿ ಮಾಡಿ ನಿನ್ನ ಕರೆದಿರೋದು. ಅದನ್ನು ಬಿಟ್ಟರೆ ನಿನ್ನ ಬಗ್ಗೆ ಇರೋ ಯಾವ ಭಾವನೆಯೂ ನನಗೆ ಇಲ್ಲ ಅಂತ ಹೇಳ್ತಾನೆ ತಾಂಡವ್. ಅದು ಭಾಗ್ಯ ಅಂದುಕೊಂಡ ರೀತಿಯಲ್ಲಿ ಆಗಿದ್ದರಿಂದ ಅವಳು ಬೇಸರ ಮಾಡಿಕೊಳ್ಳಲ್ಲ. ಅವಳಿಗೆ ಹೆಚ್ಚೇನು ಬೇಸರ ಆಗೋದಿಲ್ಲ, ಯಾಕಂದರೆ ಅವಳು ಏನು ಅಂದುಕೊಂಡು ಬಂದಿರುತ್ತಾಳೋ ಅದೇ ಇಲ್ಲಿ ನಡೀತಾ ಇರುತ್ತದೆ. ಇನ್ನು ರೂಮಲ್ಲಿ ಪೂಜಾ, ತನ್ಮಯ್ ಹಾಗೂ ತನ್ವಿ ಇರ್ತಾರೆ. ಅವರು ಮಾತನಾಡೋದನ್ನು ಕುಸುಮ ಹಾಗೂ ಸುನಂದ ಕೇಳಿಸಿಕೊಳ್ಳುತ್ತಾರೆ. ಭಾಗ್ಯ ಹಾಗೂ ತಾಂಡವ್ ಇಬ್ಬರನ್ನು ಬೇರೆ ಮಾಡುವ ಸಲುವಾಗಿ ಶ್ರೇಷ್ಠ ಕಾಯ್ತಾ ಇದ್ಲು. ಆದರೆ ಪೂಜಾ ಇದಕ್ಕೆ ವಿರುದ್ಧವಾಗಿ ತನ್ನದೇ ಹೊಸ ಪ್ಲಾನ್ ಮುಖಾಂತರ ಗೆದ್ದಿದ್ದಾಳೆ. ತಾಂಡವ್ ಹಾಗೂ ಭಾಗ್ಯ ಮತ್ತೆ ಒಂದಾಗಿದ್ದಾರೆ. ತನ್ವಯ್ ಇವರಿಬ್ಬರು ಒಂದಾಗಲು ಕಾರಣನಾಗಿದ್ದಾನೆ. ಅವನು ಅಮ್ಮ ಬೇಕು ಎಂದು ಹಠ ಮಾಡಿ ಊಟ ತಿಂಡಿ ಬಿಡುತ್ತೇನೆ ಎಂದು ಹೇಳಿ ತುಂಬ ಕಷ್ಟಪಟ್ಟು ಅಮ್ಮ ಅವರಿರುವ ಜಾಗಕ್ಕೆ ಬರುವಂತೆ ಮಾಡಿಕೊಂಡಿದ್ದಾನೆ. ಆದರೆ ನಿಜವಾಗಿಯೂ ಅವನಿಗೆ ತಲೆ ಸುತ್ತಿಲ್ಲ, ಅವನು ನಾಟಕ ಮಾಡುತ್ತಾ ಇದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.